ಈಗ ಇಷ್ಟೆಲ್ಲ ಆಯಿತು, ಅವತ್ತೇ ಒಂದು ಸಣ್ಣ ಗಲಾಟೆ, ಲಕ್ಷ್ಮಿಯವರು ಒಂದು ಸ್ವಲ್ಪ ಸೌಜನ್ಯದಿಂದ ನಡ್ಕೊಂಡಿದ್ರೆ ಈ ರೀತಿಯ ಬೆಳವಣಿಗೆ ಕಾರಣ ಆಗ್ತಿರ್ಲಿಲ್ವಾ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ 3 ತಿಂಗಳು ಆದ್ಮೇಲೂ ಕೂಡ ಅವರು ಒಂದು ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು. ಅನ್ನೋದಕ್ಕೆ ನಾನು ತಪ್ಪೇ ಮಾಡಿಲ್ವಲ್ಲ, ನನಗೆ ನ್ಯಾಯ ಸಿಗಬೇಕು. ಹಂಗೆ ನೋಡಕ್ ಹೋದ್ರೆ ಅವ್ರು ಸುಳ್ಳು ಆರೋಪಗಳು ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ. ಇಷ್ಟೂ ವರ್ಷ ನಾನು ಬಂದು ಇಂಡಸ್ಟ್ರಿಗೆ 23 ವರ್ಷ ಆಯಿತು. ಇಷ್ಟೂ ವರ್ಷ ಯಾವ ಒಂದು ಬ್ಲ್ಯಾಕ್ ಮಾರ್ಕೂ ಇಲ್ಲ ನನ್ನ ಮೇಲೆ. ಅಂಥದ್ರಲ್ಲಿ ಇದು ಯಾವುದೋ ಒಂದು ಸಣ್ಣ ಆಕ್ಸಿಡೆಂಟ್ ಕೇಸ್, ನಾನು ಏನೂ ಆಕ್ಸಿಡೆಂಟು ಮಾಡಿಲ್ಲ, ಅವ್ರ ಗಾಡಿ ಟಚ್ ಮಾಡಿಲ್ಲ ಅಂದ್ರೂ ಅವ್ರು ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಅಂದರೆ ಅವರು ಮೋಸ್ಟ್ಲಿ ಇದೇ ಕೆಲಸ ಅನಿಸುತ್ತೆ. ಎಲ್ಲರೂ ಈ ಥರ ಟ್ರ್ಯಾಪ್ ಮಾಡೋದು, ದುಡ್ಡು ಕೇಳೋದು, ಆ ಥರದ್ದು ಇರಬಹುದೇನೋ ಅನ್ಸುತ್ತೆ. ಅವ್ರು ಇವಾಗೆಲ್ಲ ಮಾಡ್ತಿರೋದು ನೋಡಿದ್ರೆ ಲೈಕ್ ನನಗೇನೋ ಅದೇ ಥರ ಡೌಟ್ ಅನಿಸ್ತದೆ. ಮೇಡಮ್, ನಿಮಗೆ ಅಂದರೆ ಈ ಥರದ ಬೆಳವಣಿಗೆ ಏನಾರು ಆಯ್ತಾ? ಅವರು ನಿಮ್ಮನ್ನ ಮಾತಾಡಿಸಿ ಅಂದರೆ ದುಡ್ಡು ಕೇಳುವಂಥ ಪ್ರಯತ್ನಗಳಾಯ್ತಾ? ಅಥವಾ ಜೊತೆಗೆ ಇಷ್ಟು ಅಂದರೆ ಗಂಭೀರ ಸ್ವರೂಪ ಪಡ್ಕೊಳ್ಳೋದಕ್ಕೂ ಮುಂಚೆ ಸರಿ ಮಾಡ್ಕೋಬೋದಿತ್ತಲ್ಲ ಅನ್ನೋಂಥ ಒಂದು ಪ್ರಶ್ನೆ. ಮೊಬೈಲ್ ಕೊಡಿಸಿ ಏನಕ್ಕೆ ಮೊಬೈಲ್ ಕೊಡಿಸ್ಬೇಕು ನಾವು ಹೇಳಿ? ನಾವೇನು ಮೊಬೈಲ್ ತೊಗೊಂಡು ಹೋಗಿಲ್ಲ, ಏನಿಲ್ಲ. ಏನು ಮಾಡಬೇಕು? ಅವ್ರ ಮೊಬೈಲ್ ಇಟ್ಕೊಂಡು ನಾವೇನು ಮಾಡಬೇಕು? ಹಾಗಾದ್ರೆ ಈಗ ಆ ಮೊಬೈಲ್ ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಅವ್ರು ಖಂಡಿತವಾಗ್ಲೂ ಗೊತ್ತಿಲ್ಲ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗೆ ಅವ್ರಿಗೆ ಗೊತ್ತಿರುತ್ತೆ ಮೊಬೈಲ್ ಎಲ್ಲಿದೆ ಅಂತ. ಯಾಕಂದ್ರೆ ಇನ್ಸ್ಪೆಕ್ಟರ್ ಸ್ಟೇಷನ್ ಅಲ್ಲಿ ಹೇಳ್ತಾರೆ ನಾವೇ ಬೇರೆ ಮೊಬೈಲ್ ಕೊಟ್ಬಿಡ್ತೀವಿ, ಬೇಕಾದ್ರೆ ಅದನ್ನ ಕೊಡಕ್ಕಾಗಲ್ಲ ಅನ್ನೋ. ಅದು ನೋಡಿ, ಅದು ಅಲ್ಲಿ ಪೊಲೀಸ್ನವ್ರು ಏನು ಹೇಳಿದ್ರು, ಏನೋ ಒಂದು ಮಾತಾಡ್ಕೊಂಡು ಕಾಂಪ್ರೂವ್ ಮಾಡ್ಕೊಳ್ಳಿ, ಯಾಕೆ ಇದು ಚಿಕ್ಕ ವಿಷಯ ದೊಡ್ಡದು ಮಾಡ್ಕೋತೀರಾ, ಕೋರ್ಟ್ಗೆಲ್ಲ ಯಾಕೆ ಅಂತ ಅವ್ರು ಹೇಳಿದ್ರು. ಸೊ ನಮ್ಮ ಲಾಯರ್ ಏನು ಮಾಡಿದ್ರು, ಇವಾಗ ಹೋಗಿ ಒಂದು ಮಾನವೀಯತೆಯಲ್ಲಿ ಮಾತಾಡಿದ್ರು, ಹೆಣ್ಮಕ್ಳು ಅನ್ನೋ ಇದಕ್ಕೆ ಹೋಗಿ ಮಾತಾಡಿದ್ರು. ನೋಡಮ್ಮ ಆಯಿತು, ಅದೇನಿದೆ ಮಾತಾಡೋಣ, ಅದೇನು ಮೊಬೈಲು ಕೇಳೋಣ, ಮಾತಾಡೋಣ, ಈ ಕೇಸ್ ವಾಪಸ್ ತೊಗೊಳ್ಳಿ, ಮಾಡಿಸ್ತೀವಿ ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ ಸರ್? ನಾನು ಹೇಳೋದು ಇವಾಗ ಓಕೆ ಒಂದು ಸರಿ ಮಾಡೋಣ ಅನ್ನೋವಾಗ ಪೊಲೀಸ್ನವರು ಹೇಳಿದ್ರು, ಎಲ್ಲರೂ ಹೇಳೋದ್ಮೇಲೆ ಓಕೆ ಇದನ್ನು ಬೆಳೆಸೋ ಅಂಥದ್ದೇನಿದೆ, ಆಯಿತು ಏನೋ ಒಂದು ಸಾಲ್ವ್ ಮಾಡೋಣ ಅಂತ ಅವ್ರು ಹೇಳಿದ್ರೆ ಹೊರತು ನಾವು ಕದ್ದಿದ್ದೀವಿ ಅಂತ ನಾವು ಹೇಳಿಲ್ಲ ಸರ್.